ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜ್ಯದ ರಾಜಕಾರಣಿಗಳಿಗೆ ಹನಿ ಟ್ರ್ಯಾಪ್. ಏನು ಕರ್ಮನೋ ಏನೋ. ನಾವು ನಮ್ಮ ದೇಶನ ಕಾಪಾಡ್ಕೋಬೇಕು ಅಂತ ಎದೆ ಕೊಟ್ಕೊಂಡು ಹೋರಾಡ್ತಿದ್ವಿ. ಮಾವ ನೀವು ಪೇಪರ್ ಓದಾಯ್ತಾ? ನೀನು ಪೇಪರ್ ಓದಬೇಕಿತ್ತ ತಾಯಿ. ನಮ್ಮ ಮನೇಲೂ ಒಬ್ಬ ಇದ್ದಾನೆ ಅವಿವೇಕಿ, ಥರ್ಡ್ ಕ್ಲಾಂಡಿ ನನ್ನ ಮಗ. ನಾನು ಹೇಳ್ತೀನಿ ಅವನಿಗೆ, ದಿನಾಲೂ ಪೇಪರ್ ಓದೋ, ಲೋಕಜ್ಞಾನ ಬೆಳೆಸ್ಕೊಳ್ಳೋ ಅಂತ. ಕೇಳಬೇಕಲ್ಲ, ಅದೇನೋ ಮೊಬೈಲ್ ಹಿಡ್ಕೊಂಡು ರೀಲ್ಸೋ ಪಾಲ್ಸೋ ನೋಡ್ತಾ ಇರ್ತಾನೆ. ಆದರೆ ನೀನು PUC ಓದಿರೋ ಹೆಣ್ಣು, ತಗೊಳವ ಪೇಪರ್ ಓದ. ಅಯ್ಯೋ ಪೇಪರಾ? ಬೇಡ ಮಾವ. ಮತ್ತೆ ಯಾಕೆ ಕೇಳಿದೆ ಪೇಪರ್ ಓದಾಯ್ತಾ ಮಾವ ಅಂತ? ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಷ್ಟೇ ತಾನೇ, ಪೇಪರ್ನ ಪಕ್ಕಕ್ಕಿಟ್ಟು ಮಾತಾಡಬೇಕಿತ್ತು ಮಾವ ಅಂತ ಹೇಳಿದ್ರೆ ಸಾಕು. ಹೇಳವ ತಾಯಿ. ಅಯ್ಯೋ ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ನಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಮಾವ. ತುಂಬ ಪರ್ಸ್ನಲ್ ವಿಷಯ. ನಿನ್ನೆಯಿಂದ ಯೋಚನೆ ಮಾಡಿ ಅಂತೂ ಮಾತಾಡೋಣ ಅಂತ ಇವಾಗ ಬಂದಿದ್ದೀನಿ. ಪರ್ಸ್ನಲ್ಲ? ನಿನ್ನೆಯಿಂದ ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ದೇವ್ರೆ, ಅಂಥದ್ದೇನು ಮುಜುಗರ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ತಾಯಿ? ನನಗೆ ಒಂದು ಗಂಡು ಒಂದು ಹೆಣ್ಣು. ಮದುವೆ ಆದಮೇಲೆ 2 ಹೆಣ್ಣು 1 ಗಂಡು. ಬಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ತಾಯಿ. ನೀನು ನನಗೆ ಮಗಳಿದ್ದಂಗೆ. ಹೇಳವಾ, ಏನು ಕೇಳಬೇಕಿತ್ತು? ಮಾವ, ನೀವು ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ನನ್ನ ಅಣ್ಣ ಅದಕ್ಕೆ ಬಿಟ್ಟರೆ ನೀವೇ ನನ್ನ ಹತ್ರ ಇಷ್ಟೊಂದು ಚೆನ್ನಾಗಿ ಮಾತಾಡಿರೋದು. ನೀನು ಕುಬೇರನ್ ಜೊತೆಗೆ ಲಕ್ಷ್ಮೀ ತಾಯಿನೂ ಸೇರ್ಕೊಂಡಂಗೆ ಕಾಣ್ತಿದ್ಯಾ. ಬೇರೆಯವ್ರ ಜೊತೆಗೆ ಮಾತಾಡ್ದಂಗೆ ನಿನ್ನ ಜೊತೆಗೆ ಮಾತಾಡೋಕ್ಕಾಗತ್ತದ? ಥ್ಯಾಂಕ್ಸ್ ಯು ಮಾವ. ಐ ರಿಯಲಿ ಶುಂಠಿ ಪೆಪರ್ಮೆಂಟ್ ದಿಸ್. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಇಂಗ್ಲೀಷ್ ನನ್ನ ಸೊಸೆ. ಮಾವ, ರಮ್ಯಾ ಏನಾರು ಇವಾಗ ನನ್ನ ಜೊತೆ ಇದ್ದಿದ್ರೆ ಇದ್ರಲ್ಲೂ ಏನಾರು ಒಂದು ತಪ್ಕೊಂಡು ಹಿಡ್ದಿರೋಳು. ಆದರೆ ನೀವು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದೀರಾ. ನನಗೂ ಒಬ್ಬ ಇದ್ದಾನೆ, ಅವಿವೇಕಿ ನನ್ನ ಮಗ. ಅವನಿಗೆ ಪ್ಯಾಟೆಗೆ ಕಳಿಸಿ ಓದಿಸಿದ್ದೆ. ಅವನು A ಫಾರ್ ಆಪಲ್ ಅನ್ನೋದು ಬಿಟ್ಟು A ಫಾರ್ ಏರಿ, B ಫಾರ್ ಬೀದಿ ಊರೆಲ್ಲ ಸುತ್ತಬಿಟ್ಟ. ನೀನು ತಪ್ಪು ಮಾತಾಡಿದ್ರು ಎಷ್ಟು ಮುದ್ದಾಗಿ ಮಾತಾಡ್ತೀಯ ಗೊತ್ತಾ? ಹೇಳು ರಶ್ಮಿ, ಏನು ಕೇಳಬೇಕಿತ್ತು? ಒಡವೆ ಬೇಕಿತ್ತ? ಬಟ್ಟೆ ಬೇಕಿತ್ತ? ಊರು ಸುತ್ತೋದಕ್ಕೆ ಓಡಾಡೋದಕ್ಕೆ ಗಾಡಿ ಬೇಕಿತ್ತ? ಹೇಳವಾ, ಏನು ಮುಜುಗರ ಮಾಡಬೇಡ. ಅಯ್ಯೋ ಅದೆಲ್ಲ ಏನು ಬೇಡ ಮಾವ. ಆದರೆ ಇನ್ನು ಮುಂದೆ ನೀವು ನನ್ನ ಗಂಡಂಗೆ ಮರ್ಯಾದೆ ಕೊಡಬೇಕು. ಬರ್ಬೇಕು ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಕುಲತಿಲಕ, ರಾಜ ಗಂಭೀರ ಬರ್ಬೇಕು. ಏನ್ರ ಹೋಯ್ತು ತಮಾಸೆ? ಮಾವ, ಮತ್ತೆ ಅದೇ ಮಾತಾಡ್ಬೇಡ. ಇವತ್ತು ಹಬ್ಬ ಅಣ್ಣ, ಇವತ್ತಾದ್ರೂ ಸ್ವಲ್ಪ ಸರಿ ಹೋಗೋಣ. ಅಣ್ಣ, ನೀನ್ ಬಂದ್ ಪೂಜೆ ಮಾಡಿ ನಮ್ಗೆಲ್ಲ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಂದು ಕೊಡ್ಬೇಕು ತಾನೆ? ಕೊಡ್ಬೇಕು. ಮತ್ತೆ ಬಂದ್ ಪೂಜೆ ಮಾಡು ಮಾವ. ಅದಕ್ಕೆ ದಯವಿಟ್ಟು ನೀನೇನು ಹೇಳ್ಬೇಡ ಅಣ್ಣ. ನೀನ್ ಬಾ, ಪೂಜೆ ಮಾಡು ಬಾ. ಕೂಸಲ್ರವಾ? ಎಕ್ಸಾಮ್ ಅಣ್ಣ, ಓದ್ಕತ್ತವಳೆ. ಅವಳಿಗೆ ಬೇವು ಬೆಲ್ಲ ಆಮೇಲೆ ಕೊಟ್ರಾಯ್ತು. ಮಾವ, ನನಗ್ ಕೊಡಲ್ವಾ? ಇದರಲ್ಲಿ ಕಹಿನೇ ಇಲ್ಲ. ಕಹಿ ಅನ್ನೋ ಕಷ್ಟ ಎಲ್ಲ ನನಗಿರ್ಲಿ, ಸಿಹಿ ಅನ್ನೋ ಸುಖ ಎಲ್ಲ ನಿನಗಿರ್ಲಿ.
ಸೋ ಸ್ವೀಟ್. ಬೆಲ್ಲನಾ? ನನ್ನ ಮಾವ. ತಿಟ್ಟು ಅಪಾರು. ಅಯ್ಯೋ ಬಾ ಮಾವ, ನಿನ್ ಜೊತೆ ನಂಗೆ ಸ್ವಲ್ಪ ಕೆಲಸ ಇದೆ. ಇಲ್ಲೇ ಇದ್ರೆ ದಿಟುವ ಅಂತ 100 ಸತಿ ಹೇಳ್ಬಿಡ್ತೀಯ. ಬಾಯ್ ರತ್ನ, ಬಾಯ್ ರಾಣಿ, ಹಬ್ಬದೊಟ್ಟ ರೆಡಿ ಮಾಡಿರಿ. ಬಾ 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 ಬಾ. ತಿಟ್ಟು ಅಪಾರು. ಅದು ಮುಂಚೆ ಎಲ್ಲ ನೀವು ಸೀನಂಗ್ ಬೈದ್ರೆ ಖುಷಿ ಆಗೋದು, ಹೊಡೆದ್ರಂತೂ ಇನ್ನೂ ಡಬಲ್ ಖುಷಿ ಆಗೋದು. ಆದ್ರೆ ಮದ್ವೆ ಆಗಿ ಬಂದ್ಮೇಲೆ ನೀವು ಅವ್ರಿಗೆ ಬೈತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ ಮಾವ. ಈ ವಯಸ್ಸಲ್ಲೂ ಅವ್ರು ಇಷ್ಟೆಲ್ಲ ಬೈಸ್ಕೋಬೇಕಲ್ಲ ಅಂತ ಅನಿಸ್ತಾ ಇದೆ. ನೀವೇ ಬೈದ್ರೆ ಊರವರೆಲ್ಲ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಹೇಳಿ? ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಇನ್ನು ಮುಂದೆ ನೀವು ನನ್ನ ಗಂಡಂಗೆ ಮರ್ಯಾದೆ ಕೊಡಬೇಕು ಮಾವ. ಏನೋ ಈ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡ್ತಾ ಇದ್ದೀನಿ, ಏನಾರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಇದೇನಿವ ಹಿಂಗ್ ಬಾಯ್ ತಕೊಂಡ್ ಕುಂತೈತೆ ರೀ? ಮಾದಪ್ಪಣ ರೀ, ಮಾದಪ್ಪನವ್ರೆ. ಅಯ್ಯ, 4 ನೋಣ ಒಳಿಕ್ ಹೋಗಿ 8 ಆಚಕ್ ಬಂದು ಮುಚ್ಚ್ರಿ ಬಾಯ. ಲೇ ಲೀಲಾ, ಏನು ವಿಷಯ ಗೊತ್ತೇನೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಮೈಯೆಲ್ಲ ಝುಮ್ ಅಂದೋಯ್ತು. ಕರೆಂಟ್ ಹೊಡೆದ್ ಬಿಡ್ತಾ? ಕೇಳಿ ಇಲ್ಲಿ, ನನ್ನ ಸೊಸೆ ಏನು ಹೇಳಿದ್ಲು ಗೊತ್ತೇನೆ? ನನ್ನ ಗಂಡನಿಗೆ ಇನ್ಮೇಲೆ ಮರ್ಯಾದೆ ಕೊಡಿ ಅಂದ್ಲು. ಬೂದ್ಗನ್ನಡಿ ಹಾಕೊಂಡು ಹುಡುಕಿದ್ರು ಇಂಥ ಸೊಸೆ ಸಿಗಲ್ಲ ಕಣೆ. ನೀನು ಇದೆಯಾ ದನ ಇದ್ದಂಗೆ, ಯಾವತ್ತಾದ್ರೂ ಇಂಥ ವಿಷಯ ಬಂದು ಹೇಳಿದ್ಯಾ? ಇಲ್ಲ. ನನ್ನ ಸೊಸೆ ಬರೀ ಸೊಸೆ ಅಲ್ಲ ಕಣೆ, ಚಿನ್ನದಂತ ಸೊಸೆ. ಅಯ್ಯ, ಏನು ಅಗ್ಲಿಕಂಗ್ ಕುಂತ್ಕೊಂಡ್ಬಿಟ್ಟವ್ರೆ. ಇಷ್ಟ ದಿನ ನಾನಿನ್ನೇನು ಹೇಳಿದ್ ಮತ್ತೆ? ನೀನು ಬೈಬೇಡ ಅಂತ ಹೇಳ್ದೆ, ಅವಳು ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ಲು. ಈ ಬೇಕು ಬೇಡ ಅನ್ನೋದ್ರದ್ದು ಮಧ್ಯೆ ಅಂತರ ಇದೆ ಕಣೆ. ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಕೇಳು, ಇನ್ನು ಮೇಲೆ ನಾನು ಸೀನಂಗೆ ಬೈಯಲ್ಲ. ನನ್ನ ಸೊಸೆ ಎದುರಿಗೆ. ಇನ್ನೇನಾರ ತೆಳ್ಳುಗೆ ಬೆಳ್ಳುಗೆ ನಮ್ ಪಿಂಕಿ ಹಂಗ್ ಇದ್ಬಿಟ್ಟಿದ್ರೆ ಇವ ಇನ್ನೇನ್ ಹಿಡಿಯಕ್ಕಾಯ್ತದ? ಅದೆಷ್ಟು ಹಾರಾಡಿರೋನು, ಚಿಂದಂತ ಸೊಸೆ ಅಂತೆ. ತಗಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.